ಮಕ್ಕಳಿಗೆ ಎಜುಕೇಷನ್ ಬಗ್ಗೆ ಹೇಳಬೇಕಿತ್ತು. ನಾನು ಜನರಮತದಲ್ಲಿ ಆಗಿತ್ತು ನೋಡಿದ್ರು ಎಲ್ಲರೂ ಸರ್ಕಾರಿ ಒಂದು ಒಳ್ಳೆಯ ಪಾಠನ ಕಲಿಸಿದ್ರು. ನನಗೆ ತುಂಬಾ ಖುಷಿ ಆಯಿತು ಅದೊಂದು. ಹಲೋ ಹಾಯ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ನಾನು FIST ಮೈ ಚಾನಲ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ವಸಂತ ವಸಂತ ವಂಡರ್ಫುಲ್ ವಸಂತ ವಸಂತ. ಇವತ್ತು 80ನೇ ಸ್ವತಂತ್ರ ದಿನಾಚರಣೆ. ನಮ್ಮ ದೇಶದ ನಮ್ಮ ಹೆಮ್ಮೆಯ ಭಾರತ. ಎಲ್ಲರಿಗೂ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಎಲ್ಲರಿಗೂ ಸ್ವತಂತ್ರ ಇದೆ ಮಾತಾಡೋಕ್ಕೆ. ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಒಂದು 4 ಮಾತು ನನ್ನ ಕಡೆಯಿಂದ. ಸತ್ಯಮೇವ ಜಯತೆ. ಎಷ್ಟು ನಿಯತ್ತಾಗಿರ್ತೀರಾ, ಎಷ್ಟು ನಿಜ ಹೇಳ್ತೀವಿ ನಾವು. ಅದೊಂದು ಇದು ಹೆಮ್ಮೆಯಾಗಿದೆ. ಮನುಷ್ಯತ್ವ ಎಲ್ಲರಿಗೂ ಇರುತ್ತೆ, ಬಟ್ ತೋರಿಸ್ಕೊಳ್ಳಲ್ಲ, ತೋರಿಸ್ಕೊತಾರೆ ಅಷ್ಟೇ. ಎಲ್ಲರೂ ಒಳ್ಳೆಯವರೇ. ನನ್ನ ಕಡೆಯಿಂದ ಸತ್ಯಮೇವ ಜಯತೆ. ಅಪ್ಪ ಅಮ್ಮನ ಪ್ರೀತಿಯಿಂದ ನೋಡಿ. ಫಸ್ಟ್ ಆಫ್ ಆಲ್ ಸತ್ಯಮೇವ ಜಯತೆ. ಹೆಣ್ಣಿಗೆ ಒಂದು ಗೌರವ ಪ್ರೀತಿ ಕೊಡಿ. ಸತ್ಯಮೇವ ಜಯತೆ. ಎಲ್ಲಿ ಅನ್ಯಾಯ ಇರುತ್ತೆ ಅಲ್ಲಿ ನ್ಯಾಯವಾಗಿ ಮಾತಾಡಿ. ಸತ್ಯಮೇವ ಜಯತೆ. ಇನ್ನೊಬ್ಬರ ಮನಸ್ಸು ನೋಯಿಸಬೇಡಿ. ಸತ್ಯಮೇವ ಜಯತೆ. ಇನ್ನೊಬ್ಬರಿಗೆ ಹೆಲ್ಪ್ ಮಾಡಿ. ಸತ್ಯಮೇವ ಜಯತೆ. ಹಸುವಂತ ಬಂದಾಗ ಅವನಿಗೆ ಹೊಟ್ಟೆ ತುಂಬ ಊಟ ಕೊಡಿ. ಸತ್ಯಮೇವ ಜಯತೆ. ಅನ್ಯಾಯನ ತಡೀರಿ. ಸತ್ಯಮೇವ ಜಯತೆ. ಫಸ್ಟ್ ಆಫ್ ಆಲ್ ಬರೋದು ಮನುಷ್ಯತ್ವ. ಅದೇ ನಮ್ಮಲ್ಲಿ ಫಸ್ಟ್ ಆಫ್ ಆಲ್. ಮತ್ತು ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ, ಮನುಷ್ಯರ ಜಾತಿ ಒಂದೇನೆ, ಎಲ್ಲ ನಾವು ಒಂದೇನೆ. ಹಿಂದೂ ಮುಸ್ಲಿಮ್ ಬೇರೆ ಬೇರೆ ಯಾರಿಲ್ಲ, ಒಂದೇ ಜಾತಿ ಮನುಷ್ಯರ ಜಾತಿ. ಮನುಷ್ಯತ್ವ ಇದ್ದವರಿಗೆ ಎಲ್ಲರಿಗೂ ನನ್ನ ಕಡೆಯಿಂದ ಪ್ರೀತಿಯ ವಂದನೆ. ಮತ್ತು ಸತ್ಯಮೇವ ಜಯತೆ. ಅಪ್ಪ ಅಮ್ಮನಿಗೆ ತುಂಬಾ ಪ್ರೀತಿಯಿಂದ ನೋಡಿ. ನಮ್ಮ ಭಾರತ ನಮ್ಮ ಅಂದರೆ ಬೇರೆ ಯಾರಿಗೆ ಇಬ್ಬರು ಒಂದೇ, ಅಷ್ಟೇ ಪ್ರೀತಿಯಿಂದ ನೋಡಿ. ಸತ್ಯಮೇವ ಜಯತೆ. ಇನ್ನೊಬ್ಬರಿಗೆ ಸಂತೋಷಬೇಡಿ. ಸತ್ಯಮೇವ ಜಯತೆ. ನಾವು ಏನು ಕೆಲಸ ಮಾಡ್ತೀವಿ ನಿಯತ್ತಾಗಿರಬೇಕು. ಸತ್ಯಮೇವ ಜಯತೆ. ನಿಯತ್ತಾಗಿರಬೇಕು. ಸತ್ಯಮೇವ ಜಯತೆ. ನಮ್ಮ ಮಾಡೋ ಕೆಲಸಕ್ಕೆ ಧರ್ಮ ಇರಬೇಕು, ಅಧರ್ಮ ಇರಬಾರ್ದು. ಸತ್ಯಮೇವ ಜಯತೆ. ನಾವು ಇವತ್ತು 100 ರೂಪಾಯಿ ದುಡಿತೀವಿ, 10 ರೂಪಾಯಿ ಕೊಡೋಕ್ಕೆ ಅಷ್ಟೇ, ದಾನ ಮಾಡೋಕ್ಕೆ ಅಷ್ಟೇ. ಇವತ್ತು ಎಷ್ಟು ಬೇಕಾದ್ರೂ ದುಡಿಬೇಕು. ನಮ್ಮ ಕಡೆಯಿಂದ ಒಂದು ಹೆಲ್ಪ್ ಎಲ್ಲರಿಗೂ ಇದ್ದೇ ಇರಬೇಕು. ಅದೇ ನೀವು 100 ರೂಪಾಯಿ ದುಡ್ದಿರೋ, 1000 ರೂಪಾಯಿ ದುಡ್ದಿರೋ ಗೊತ್ತಿಲ್ಲ, ಖರೆ ಅದರಲ್ಲಿ 1 ರೂಪಾಯಿ, ನೀವು 100 ರೂಪಾಯಿ ದುಡ್ಡು 10 ರೂಪಾಯಿ ಯಾರಿಗೂ ದಾನ ಮಾಡಿ. ಯಾರು ಇಲ್ಲ ಅಂದರೆ ಏನ್ರಿ ಮಾಡಿ. ಸ್ವಂತ ಬಂದಾಗ ಅವ್ರಿಗೆ ಹೊಡೆದು ಅನ್ನ ಕೊಡಿ. ಪರಿಸ್ಥಿತಿ ಇದ್ದವರಿಗೆ, ಬಡವರಿಗೆ ಒಂದು ಸ್ವಲ್ಪ ರೆಸ್ಪೆಕ್ಟ್ ಕೊಡಿ. ಹೆಣ್ಮಕ್ಳಿಗೆ ರೆಸ್ಪೆಕ್ಟ್ ಕೊಡಿ. ಈಗಿನ ಮಕ್ಕಳಿಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ, ಅಪ್ಪ ಅಮ್ಮ ಇರೋ ತನಕನೇ ಜೀವನ ನೆನಪಿಸ್ಕೊಳ್ಳಿ. ಆಮೇಲೆ ಯಾರ ಸಂಬಂಧಿಕರೂ ಬರಲ್ಲ, ಯಾರಿಗೂ ಆಗಲ್ಲ. ಮತ್ತು ಮಕ್ಕಳಿಗೆ ಎಜುಕೇಷನ್ ಬಗ್ಗೆ ಹೇಳಬೇಕಿತ್ತು. ನಾನು ಜನರಮತದಲ್ಲಿ ಆಗಿತ್ತು ನೋಡಿದ್ರು ಎಲ್ಲರೂ ನಾನು ನೋಡಿದೆ. ನನಗೊಂದು ಹೆಮ್ಮೆನೇ ಅನ್ನಿಸ್ತು. ಈಗ ಸ್ಟೂಡೆಂಟ್ ಯಾವ ಥರ ಕೈ ತೊಗೊಂಡಾರೆ ಅಂತ. ಒಂದು ಸರ್ಕಾರಿ ಒಂದು ಒಳ್ಳೆಯ ಪಾಠನ ಕಲಿಸ್ತಿದ್ರು. ನನಗೆ ತುಂಬಾ ಖುಷಿ ಆಯಿತು ಅದೊಂದು. ಇದೇ ಥರ ಮುಂದೋಗಿ ಎಲ್ಲಿ ಅನ್ಯಾಯ ಆಗುತ್ತೆ ಅಲ್ಲಿ ತಡೀರಿ. ಅಧರ್ಮನ ನಿಲ್ಲಿಸಿ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಎಜುಕೇಷನ್ ಅಂದರೆ ಒಂದು ತಾಕತ್ತು, ಎದುರಿಸ್ಬೋದು ಎಲ್ಲರಿಗೂ. ಅನ್ಯಾಯ ಎಲ್ಲಿ ಆಗುತ್ತೆ ಅಲ್ಲಿ ಎದುರಿಸ್ಬೋದು. ಒಂದು ಎಜುಕೇಷನ್ ಬಲ ಇದ್ದಂಗೆ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಒಂದು ಸರ್ಕಾರಕ್ಕೆ ಒಳ್ಳೆಯ ಪಾಠ ಕಲಿಸಿದ್ರು. ಮತ್ತು ಇದೇ ಥರ ಹೀಗೆ ಹೋಗಿ ನಮ್ಮ ದೇಶದ ಮುಂದೆ ಚಲೋ ಇರಬೇಕು. ಈಗಿನ ಮಕ್ಕಳು ಚಲೋ ಇರಬೇಕು. ಗೌರ್ಮೆಂಟ್ ಜಾಬನ್ನು ಸ್ವಲ್ಪ ಸರ್ಕಾರ ಕೊಡಬೇಕು ಅಂತ ಇಷ್ಟಪಡ್ತಾ ಇದ್ದೀನಿ. ಸತ್ಯಮೇವ ಜಯತೆ. ನನ್ನ ಕಡೆ ಏನ್ರಿ ತಪ್ಪಾದರೆ ಕ್ಷಮಿಸಿ. ನನಗೆ ಏನು ಅನ್ನಿಸ್ತೋ ನಾನು ಹೇಳಿದ್ದೀನಿ. ಏನ್ರಿ ತಪ್ಪಾದ್ರೆ ಕ್ಷಮಿಸಿ. ಏನ್ರಿ ನನ್ನ ಕಡೆಯಿಂದ ನಾನು ಮಾತಾಡಿದ್ದೀನಿ. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಎಲ್ಲರಿಗೂ.